ನಮಸ್ಕಾರ ನಮಸ್ಕಾರ ಎಲ್ರಿಗೂ. ಶ್ಯಾಮ್ ಸುಂದರ್ ಅವರೇ, ಎಷ್ಟು ದಿನ ಆಯ್ತು ನಿಮ್ಮನ್ನು ನೋಡಿ. ಚೆನ್ನಾಗಿದ್ದೀರಾ? ಚೆನ್ನಾಗಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀವು ಬರ್ತೀರಿ ಅಂತ ನಮ್ಮ ಸೆಕ್ಯೂರಿಟಿ ಅವನಿಗೆ ಗೊತ್ತಿರಲಿಲ್ಲ, ಅದಕ್ಕೆ ತಡೆದ್ಬಿಟ್ಟ, ಕ್ಷಮಿಸಿ. ಮಾಧವ್ ಸರ್, ನೀವು ಸೆಲೆಬ್ರಿಟಿ ಶೆಫ್ ಅಷ್ಟೇ ಅಂತ ಅನ್ಕೊಂಡಿದ್ದೆ, ಆದ್ರೆ ಒಳ್ಳೆ ಆಕ್ಟರ್ ಹೌದು ಅಂತ ಇವಾಗ ಗೊತ್ತಾಗ್ತಿದೆ. ಆಗ್ಲೇ ಮನೇಲಿಲ್ಲ ಅಂತ ಹೇಳ್ಸಿ ಈಗ ಏನೋ ಗೊತ್ತೇ ಇಲ್ಲ ಅನ್ನೋ ತರ ಬರ್ತಾ ಇದ್ದೀರಾ. ಒಂದಲ್ಲ ಒಂದು ರೀತಿಲಿ ಎಲ್ಲರೂ ನಟರೇ ಅಲ್ವಾ. ಆ ಡೈರೆಕ್ಟ್ರ್ ಮೇಲಿದಾನಷ್ಟೇ. ಏನಂತೀರಿ ಮಿಸ್ಟರ್ ಭುವನ್? ಹಾಂ, ಭುವನ್. ನೋಡಿ, ಮಾಧವ ಅಂದರೆ ಹೀಗೇನೆ ಅಂತ ಒಂದು ಇಮೇಜ್ ನಿಮ್ಮ ಮನಸ್ಸಲ್ಲಿ ಹುಟ್ಟುಬಿಟ್ಟಿದೆ. ನಾನು ಹಾಗಲ್ಲ ಅಂದ್ರೂ ನೀವು ಅದನ್ನು ನಂಬಲ್ಲ. ಮಾಧವ್ ಅವರೇ, ನಾವು ಈಗ ಇಲ್ಲಿ ಯಾಕೆ ಬಂದಿದ್ದೀವಿ ಅಂತ ನಿಮಗೆ ಗೊತ್ತೇ ಇರುತ್ತೆ. ಸೆಲೆಬ್ರಿಟಿಗಳು ಅಂದಮೇಲೆ ಅವರ ಪರ್ಸನಲ್ ಲೈಫು ಸುದ್ದಿ ಆಗುತ್ತೆ. ನಿಮ್ಮನ್ನು ಫಾಲೋ ಮಾಡೋರು ತುಂಬ ಜನ ಇರ್ತಾರೆ. ಈ ವಯಸ್ಸಲ್ಲಿ ನೀವು ಮದುವೆ ಮಾಡ್ಕೊಂಡಿದ್ದೀರಾ ಅಂದರೆ ಅದರ ಬಗ್ಗೆ ಕೆಲವು ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ನಿಜ ಹೇಳಬೇಕಂದ್ರೆ ಇದ್ರ ಬಗ್ಗೆ ನನಗೂ ಮಾತಾಡೋದಕ್ಕೆ ತುಂಬ ಇದೆ. ಸರ್, ನೀವೊಬ್ಬರೇ ಮಾತಾಡ್ಬಿಟ್ರೆ ಹೇಗೆ? ಮದುವೆ ಆಗಿದ್ದೀರಾ ಅಂದಮೇಲೆ ಈಗ ಮಾತಾಡೋದು ಇಬ್ಬರದು ರೆಸ್ಪಾನ್ಸಿಬಿಲಿಟಿ. ನೋಡಿ, ತುಳಸಿಯವರು ತುಂಬ ಮುಗ್ಧೆ. ಅವರಿಗೆ ಕ್ಯಾಮ್ರಾ ಫೇಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಜೊತೆಗೆ ಎಲ್ಲರೆದುರಲ್ಲಿ ಮಾತಾಡೋದಕ್ಕೆ ಅವ್ರಿಗೆ ಸಂಕೋಚ ಆಗ್ಬೋದು. ಅವ್ರ ಪರವಾಗಿ ನಾನೇ ಮಾತಾಡ್ತೀನಿ. ಮದುವೆ ಅಂದಮೇಲೆ ಇಬ್ಬರು ಒಪ್ಪಿನೇ ಆಗಿರ್ತೀರಲ್ವ ಸರ್? ಮದುವೆ ಆಗೋದಕ್ಕೆ ಧೈರ್ಯ ಇದೆ ಅಂದರೆ ಈಗ ನಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೂ ಧೈರ್ಯ ಇರಲೇಬೇಕು. ಈಗ ನಿಮ್ಮ ಜೊತೆ ನಿಮ್ಮ ವೈಫು ಮಾತಾಡಬೇಕಾಗುತ್ತೆ. ಅವ್ರಿಲ್ಲದೆ ಈ ಇಂಟರ್ವ್ಯೂ ಕಂಪ್ಲೀಟ್ ಆಗಲ್ಲ ಸರ್. ನೀವು ಅವ್ರನ್ನ ಕರ್ಕೊಂಡು ಬರಲೇಬೇಕು. ಸರಿ, ಕರ್ಕೊಂಡು ಬರ್ತೀನಿ. ಬಾಬಾ, ಬಾಬಾ, ಏನ್ ಮಾಡೋದಕ್ಕೆ ಹೊರಟಿದ್ದೀರಾ? ತುಳಸಿಯವರನ್ನ ಕರ್ಕೊಂಡು ಬರಬೇಕು ಅಂದ್ರಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲ ಬಾಬಾ, ಎಲ್ಲರ ಎದುರುಗಡೆ ಮಾತಾಡೋಕೆ ಅವ್ರಿಗೆ ಆಗಲ್ಲ. ಪರವಾಗಿಲ್ಲ ಶಾರ್ವರಿ, ಅವ್ರ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನು ಮಾತಾಡಲಿ. ಹಾಗಂದ್ರೆ ಹೇಗೆ ಬಾಬಾ? ಇದರಿಂದ ನಿಮ್ಮ ಇಮೇಜು, ಮನೆ ಮರ್ಯಾದೆ. ಹಾಗೆಲ್ಲ ಏನು ಆಗಲ್ಲ ಶಾರ್ವರಿ. ತುಳಸಿಯವ್ರಿಗೂ ಸೂಕ್ಷ್ಮ ಅರ್ಥ ಆಗತ್ತೆ. ಮನೆಯಲ್ಲಿ ಒಂದಾದ ನಂತರ ಒಂದು ಘಟನೆಗಳು ನಡೀತಾನೆ ಇದೆ. ಈಗ ಮತ್ತಿನ್ನೊಂದೇನೋ ಆಗೋದು ಬೇಡ ಅನ್ನೋದಷ್ಟೇ ನನ್ನ ಕನ್ಸರ್ನ್. ನಿನ್ನ ಕನ್ಸರ್ನ್ ನನಗೆ ಅರ್ಥ ಆಗುತ್ತೆ ಶಾರ್ವರಿ. ಆದರೆ ಈಗ ನಾನು ತುಳಸಿಯವ್ರನ್ನ ಕರ್ಕೊಂಡು ಬರಲಿಲ್ಲ ಅಂದರೆ ಅವರು ಅದಕ್ಕೆ ಇನ್ನೇನೋ ಕತೆ ಕಟ್ತಾರೆ. ಸುಮ್ಮನೆ ಅದಕ್ಕೆಲ್ಲ ಯಾಕೆ ಅವಕಾಶ ಮಾಡಿಕೊಡ್ಬೇಕು? ಅದು ಅಲ್ಲದೆ ತುಳಸಿಯವ್ರಿಗೆ ಈ ಮದುವೆ ಬಗ್ಗೆ ಅವ್ರದ್ದೇ ಆದ ಅಭಿಪ್ರಾಯಗಳಿರ್ಬೋದು, ಅವ್ರದ್ದೇ ಆದ ಒಂದು ನಿಲುವು ಇರ್ಬೋದು. ಅದು ಎಲ್ರಿಗೂ ಗೊತ್ತಾಗಲಿ ಬಿಡು, ನೀನು ತಲೆ ಕೆಡಿಸ್ಕೊಬೇಡ. ಇಡೀ ಮಹಾನಗರಿ ಬೆಚ್ಚಿ ಬೀಳುವಂತಹ ಸುದ್ದಿಯೊಂದಿಗೆ ಬಂದಿದ್ದೇನೆ ವೀಕ್ಷಕರೇ. ಏನ್ ದತ್ತಣ್ಣ ನೀನು ಹಾಡಿದ್ದೆ ಹಾಡು ಕಿಸ್ಬಾಯ್ ದಾಸ ಅಂತ ಬೈಕೊಂಡು ಮತ್ತೆ ಅದೇ ನ್ಯೂಸ್ ಚಾನಲ್ ನೋಡ್ತಿದೀಯಾ? ಶೇಷು, ಏನು ಗೊತ್ತೇನು, ಮನೆಯಲ್ಲಿ ಫ್ಯಾನ್ ಇರುತ್ತಪ್ಪ. ಫ್ಯಾನು ಆನ್ ಮಾಡ್ತೀವಿ, ಅದು ಟ್ರೀ ಟೀ ಟೀ ಅಂತ ಹಾಡು ಹೇಳ್ತಾ ಇರುತ್ತೆ. ಆ ಶಬ್ದ ಕೇಳಿಸ್ಕೊಂಡ್ರೇ ಏನೋ ಒಂಥರ ಆನಂದ. ಹಾಗೆ ಮನೆಯಲ್ಲಿ ಟಿ ವಿ ಇರಬೇಕು, ಟಿ ವಿ ಆನ್ ಆಗಿರಬೇಕು, ಅದರಲ್ಲಿ
ಹಾಡಿದ್ದೇ ಹಾಡೋ ಕಿಸ್ಬಾಯಿ ದಾಸ ಅಂತ ನೀನು ಹೇಳ್ದಾಗೆ ಅದೇ ಸುದ್ದಿ ಅದೇ ಭವಿಷ್ಯ ಬರ್ತಾ ಇರ್ಬೇಕು. ಅದಿದ್ರೇನೆ ಮನೆಗೆ ಒಂದು ತರಹ ಕಳೆ. ಒಳ್ಳೇದತ್ತಣ. ಪ್ರಿಯ ವೀಕ್ಷಕರೇ, ಕೆಲಸ ಸಿಗದೆ ಹತಾಶೆಯಲ್ಲಿದ್ದ ನಿರುದ್ಯೋಗಿ ಯುವಕನೊಬ್ಬ ತೀವ್ರ ಖಿನ್ನತೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಗರದಲ್ಲಿ ನಡೆದಿದೆ. ವೀಕ್ಷಕರೇ, ಕಳೆದ ಕೆಲವು ದಿನಗಳ ಹಿಂದೆ ಕೆಲಸ ಕಳೆದುಕೊಂಡಿದ್ದ ಈ ಯುವಕ ಯಾಕತ್ತಣ್ಣ, ಏನಾಯ್ತು? ಶಿಶು, ಇಂಥ ನ್ಯೂಸ್ಗಳೆಲ್ಲ ಕೇಳ್ತಾ ಇದ್ದರೆ ಮನಸ್ಸಿಗೆ ಆತಂಕ ಆಗತ್ತೆ ಕಣ್ಣು. ನಮ್ಮ ದಂಡಪಿಂಡಿಗೆ, ನಮ್ಮ ಸಮರ್ಥಗೆ ಇನ್ನೂ ಒಂದು ಕೆಲಸ ಸಿಕ್ಕಿಲ್ಲ. ಹುಡುಕ್ತಾನೇ ಇದ್ದಾನೆ. ಅವನಿಗೊಂದು ಕೆಲಸ ಸಿಕ್ಕಿಬಿಟ್ರೆ ಆಗ ನಮ್ಮ ಮನಸ್ಸಿಗೆ ನೆಮ್ಮದಿ ಕಣೋ. ಟೆನ್ಷನ್ ಮಾಡ್ಕೋಬೇಡದತ್ತಣ್ಣ. ಇಷ್ಟು ವಯಸ್ಸಾಗಿರೋ ನನಗೆ ಕೆಲಸ ಸಿಕ್ಕಿರುವಾಗ ಸಮರ್ಥ ಇನ್ನೂ ಹುಡುಗ. ಅದು ಅಲ್ಲದೆ ಅವನಿಗೆ ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡಿದ ಅನುಭವ ಬೇರೆ ಇದೆ. ಅವನಿಗೆ ಕೆಲಸ ಸಿಗಲ್ವೇನಾ? ಹೌದು ಶಿಶು, ನೀನು ಹೇಳಿದ ಹಾಗೆ ಅವನಿಗೆ ಕೆಲಸ ಸಿಕ್ಕಿ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋ ಹಾಗಾದರೆ ಅಷ್ಟು ಸಾಕು ಕಣೋ. ಅಲ್ಲಿ ಪ್ರೆಸ್ನವ್ರು ಬಂದು ನಿಂತಿದ್ದಾರೆ. ಈ ಮದುವೆ ಬಗ್ಗೆ ಭಾವನ್ಗೆ ಪ್ರಶ್ನೆ ಕೇಳಬೇಕು ಅಂತ. ಭಾವ ಅವರನ್ನ ಸಂಭಾಳಿಸ್ತಾರೆ. ಅವ್ರು ಹೋಗೋವರೆಗೂ ನೀನು ಕೆಳಗಿಳಿದು ಬರಬಾರ್ದು ಅಷ್ಟೆ. ತುಳಸಿಯವರೇ, ಪ್ರೆಸ್ನವರು ನಿಮ್ಮ ಹತ್ರನೂ ಪ್ರಶ್ನೆ ಕೇಳಬೇಕು ಅಂತಿದ್ದಾರೆ. ಅಲ್ಲ ಮಾಧವ್ ಅವರೇ, ನಾನು ಸಂಕೋಚ ಪಟ್ಕೋಬೇಡಿ. ನಿಮ್ಮ ಮನಸ್ಸಿಗೆ ಏನನ್ಸುತ್ತೋ ಅದನ್ನು ಹೇಳಿ. ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ಈ ಮದುವೆ ಬಗ್ಗೆ ನಿಮ್ಮ ನಿಲುವೇನು ಅಂತ ಪ್ರಾಮಾಣಿಕವಾಗಿ. ಬೇಕಾಗಿಲ್ಲ. ಇವ್ರ ಪ್ರಶ್ನೆ ಮುಂದೆ ಮಾತಾಡೋ ಅವಶ್ಯಕತೆ ಇಲ್ಲ. ಯಾಕೆ ಹೇಳ್ತೇವೆ? ಈ ವಿಷಯದಲ್ಲಿ ಮಾತಾಡೋದಕ್ಕೆ ನನಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ತುಳಸಿಯವ್ರಿಗೂ ಇದೆ. ನೀವು ಇವ್ರ ಜೊತೆ ಜನಾರ್ದನ್ ಮನೆಗೆ ಹೋಗಿ ಮಾಡಿರೋ ರಾದ್ಧಾಂತನೇ ಸಾಕು. ಮತ್ತೆ ನೀವಿಬ್ರು ಇಂಟರ್ವ್ಯೂ ಕೊಟ್ಟು ಮತ್ತೊಂದು ರಾದ್ಧಾಂತ ಮಾಡಬೇಡಿ. ಅಲ್ಲಪ್ಪ, ಹೇಳ್ತಿದ್ದೀನಲ್ಲ, ನೀವೇನೇ ಮಾತಾಡಕ್ಕೆ ಹೋದ್ರೂ ಅದು ಅಭಿ ಮೇಲೆ ಹೇಗೆ ಪರಿಣಾಮ ಬೀಳತ್ತೆ ಅಂತ ಯೋಚನೆ ಮಾಡಿ. ಮತ್ತೆ ಮನೆ ನೆಮ್ಮದಿ ಹಾಳು ಮಾಡಬೇಡಿ. ಅಭಿ, ಭಾವ ಹೇಳೋದ್ರಲ್ಲೂ ಸತ್ಯ ಇದೆ. ಆಗಲೇ ನಾನು ಅಂದ್ಕೊಂಡೆ ತುಳಸಿಯವರು ಭಾವನ ಜೊತೆ ಇಂಟರ್ವ್ಯೂಗೆ ಹೋಗಲೇಬಾರ್ದು ಅಂತ. ಆದರೆ ಈಗ ಭಾವ ಹೇಳೋದು ನೋಡಿದರೆ ಹೋದರೆ ಒಳ್ಳೆಯದು ಅಂತ ಅನ್ನಿಸ್ತಿದೆ. ಭಾವನ ಬೇಜಾರು ಮಾಡೋಕ್ಕೆ ನನಗಿಷ್ಟ ಇಲ್ಲ ಅಭಿ. ಸಾರಿ ಚಿಕ್ಕಮ್ಮ, ಈ ವಿಷಯದಲ್ಲಿ ನನ್ನ ಒತ್ತಾಯ ಮಾಡಬೇಡಿ. ನೀವು ಯಾವುದೇ ಕಾರಣಕ್ಕೂ ಇಂಟರ್ವ್ಯೂಗೆ ಹೋಗಂಗಿಲ್ಲ. ಈ ಮನುಷ್ಯ ಬೇಕಾದರೆ ಹೋಗ್ಬೋದಾ?
ಏನಾಯ್ತು? ತಲೆ ಮೇಲೆ ಆಕಾಶ ಬಿತ್ತ. ಅದಾಗಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಯಾಕೋ ಹಾಗೆಲ್ಲ ಮಾತಾಡ್ತೀಯ? ಎಲ್ಲಿ ಹೋಗಿದ್ದೆ? ಏನಿದೆಲ್ಲ ಫೈಲು? ಇಂಟರ್ವ್ಯೂಗೆ ಹೋಗಿದ್ದೆ. ಏನಾಯ್ತು? ಇನ್ನೇನಾಗುತ್ತೆ, ಫೇಲ್ ಆಯ್ತು ಅಷ್ಟೇ. ಅದಕ್ಕೆಲ್ಲ ಇಷ್ಟೆಲ್ಲ ನೊಂದ್ಕೋತಾರೇನೋ? ಇದು ಹೋಯ್ತು ಅಂದರೆ ಇನ್ನೊಂದು. ನೋಡು, ಎಲ್ಲಿವರೆಗೂ ನೀನು ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡ್ತಾ ಇರ್ತೀಯೋ ಅದುವರೆಗೂ ಇಂಥ ಗೋಳು ತಪ್ಪಿದ್ದಲ್ಲ. ಇವಾಗ ಇಲ್ಲಿ ಕೆಲಸ ಸಿಕ್ಕಿದ್ರು ಯಾವುದೋ ರಾಜಕೀಯ ಇದೆಯಿಂದ ಈ ಕೆಲಸ ಹೋಗ್ಬೋದು. ಅದಕ್ಕೆ ಕೆಲಸ ಮಾಡದೆ ಹೀಗೆ ಇರು ಅಂತೀರಾ? ನಾನೆಲ್ಲೋ ಹಾಗೆ ಹೇಳಿದೆ. ನೀನು ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡೋದಕ್ಕಿಂತ ನೀನೇ ಸ್ವತಂತ್ರವಾಗಿ ಏನಾದ್ರು ಮಾಡಬಹುದಲ್ಲ. ಅದಷ್ಟು ಸುಲಭ ಆಗಿದ್ರೆ ನಾನು ಯಾಕೆ ಸುಮ್ಮನಿರ್ತಿದ್ದೆ? ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಅಂದಾಜಾದ್ರೂ ಇದೆಯಾ ನಿಮಗೆ? ನೀನು ಪ್ರಯತ್ನ ಪಟ್ಟಿದ್ದೀಯೇನೋ? ಅದ್ರ ಬಗ್ಗೆ ಒಂದ್ಸಲ ಆದರೂ ಯೋಚನೆ ಮಾಡಿದ್ದೀಯಾ? ನೋಡು, ನಿನ್ನ ಹತ್ರ ಉತ್ತರ ಇಲ್ಲ. ಏನೂ ಪ್ರಯತ್ನ ಪಡದೆ ಆಗೋಲ್ಲ ಅಂತ ಅನ್ನೋದಕ್ಕಿಂತ ಏನಾದರೂ ಪ್ರಯತ್ನ ಪಡು. ಪ್ರವಾಹ ಹುಟ್ಟು ಹಾಕೋ ನದಿ ಕೂಡ ಒಂದು ಸಣ್ಣ ಹನಿಯಿಂದಲೇ ಶುರುವಾಗೋದು. ಹಾಗೆ ಸಣ್ಣ ಪ್ರಯತ್ನ ಆದರೂ ಮಾಡು ಮೊದಲು. ಸ್ವಲ್ಪ ಸುಮ್ಮನಿರ್ತೀರಾ ನೀವು? ನನಗೆ ಬೋಧನೆ ಮಾಡಕ್ಕೆ ಬರಬೇಡಿ. ಮನೇಲಿ ಕೂತ್ಕೊಂಡು ಟಿವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡೋರಿಗೆಲ್ಲ ನನ್ನ ಕಷ್ಟ ಅರ್ಥ ಆಗಲ್ಲ. ಸುಮ್ಮನೆ ಇರಿಟೇಟ್ ಮಾಡಬೇಡಿ. ಪ್ರತಿಯೊಬ್ಬ ವ್ಯಕ್ತಿಗೆ ಕಷ್ಟ ಸುಖದಲ್ಲಿ ಜೊತೆಯಾಗೋಕೆ ಒಬ್ಬ ಸಂಗಾತಿ ಬೇಕು ಅನ್ನೋದು ನಿಮ್ಮ ಪ್ರಕಾರ ಸರಿನಾ? ಅಫ್ಕೋರ್ಸ್, ಅದಕ್ಕೊಂದು ವಯಸ್ಸು ಅಂತ ಇರುತ್ತೆ ಅಲ್ವಾ? ಯಾಕೆ ಒಂದು ವಯಸ್ಸಾದ ಮೇಲೆ ಕಷ್ಟ ಸುಖ ಹೇಳ್ಕೊಳ್ಳೋಕ್ಕೆ ಹಂಚ್ಕೊಳ್ಳೋಕ್ಕೆ ಯಾರು ಬೇಡವಾ? ನಾವೇ ನಿಭಾಯಿಸ್ಬೋದು ಅಂತೀರಾ? ಅಥವಾ ಒಂದು ವಯಸ್ಸಾದ ಮೇಲೆ ಕಷ್ಟ ಸುಖನೇ ಇರಲ್ಲ ಅಂತೀರಾ? ಆಯಿತು, ನೀವು ಹೇಳೋ ಹಾಗೆ ಸಂಗಾತಿ ಬೇಕು ಅನ್ನೋದಕ್ಕೆ ಮದುವೆನೇ ಯಾಕೆ ಪರಿಹಾರ ಆಗಬೇಕು? ಸ್ನೇಹಿತರಾಗಿರೋದಕ್ಕಾಗಲ್ವಾ? ಸ್ನೇಹಿತರಾಗೇ ಇರ್ತೀವಿ ಅಂದಿದ್ದಿದ್ರೆ ನೀವು ಬಿಡ್ತಿದ್ರಾ? ಯು ಮೀನ್? ಕೆಲವು ದಿನಗಳ ಹಿಂದೆ ನನ್ನ ಬಗ್ಗೆ ನ್ಯೂಸ್ ಪೇಪರ್ನಲ್ಲಿ ಸುದ್ದಿ ಬಂತು. ನನಗಾಗ ಮದುವೆ ಆಗಿರಲಿಲ್ಲ. ನಾವು ಸ್ನೇಹಿತರಾಗೇ ಇದ್ದಿದ್ರೆ ನೀವು ಸುಮ್ಮನಿರ್ತಿದ್ರಿ ಅನ್ನೋದಾದರೆ, ಮಾಧವ ಅವರು ಯಾರೋ ಸ್ನೇಹಿತರ ಜೊತೆ ಕ್ಯಾಬಲ್ಲಿದ್ದರು ಅನ್ನೋದು ಪುಟಗಟ್ಟಲೆ ಬರೆಯೋ ಸುದ್ದಿ ಆಗಬಾರ್ದಿತ್ತಲ್ವಾ? ಮಾಧವ್ ಅವರೇ, ನಮಗೆ ನಿಮ್ಮ ಬಗ್ಗೆ ತುಂಬ ಗೌರವ ಇದೆ. ಆದರೆ ಈ ಬೆಳವಣಿಗೆ ಸಮಾಜದ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು ಅನ್ನೋದೇ ನಮ್ಮ ಆತಂಕ. ಯಾಕೆ ಅಂದರೆ ಜನಗಳು ಸೆಲೆಬ್ರಿಟಿ ಲೈಫ್ನ ಫಾಲೋ ಮಾಡ್ತಾರೆ. ಯಾರು ಯಾವ ವಯಸ್ಸಲ್ಲಿ ಬೇಕಾದರೂ ಮದುವೆ ಆಗ್ಬೋದು ಅನ್ನೋ ಭಾವನೆ ಅವರ ಸೃಷ್ಟಿ ಆದರೆ ಅದಕ್ಕೆ ಹೊಣೆ ನೀವು ಆಗ್ತೀರಾ. ಶ್ಯಾಮ್ ಸುಂದರ್ ಅವರೇ, ಯಾವ ವಯಸ್ಸಲ್ಲಿ ಯಾರು ಬೇಕಾದರೂ ಮದುವೆ ಆಗ್ಬೋದು ಅಂತ ನಾನು ಯಾವತ್ತೂ ಹೇಳಿಲ್ಲ. ಇಬ್ಬರು ಸಮಾನ ಮನಸ್ಕರು, ಒಂಟಿಯಾಗಿರೋರು, ಒಂದು ವಯಸ್ಸಾದ ಮೇಲೆ ಒಬ್ರಿಗೊಬ್ಬರು ಆಸರೆಯಾಗಿರ್ತೀವಿ ಅಂದರೆ ಅದು ತಪ್ಪಲ್ಲ ಅಂತ ನಾನು ಈಗಲೂ ಹೇಳ್ತೀನಿ. ಒಬ್ಬ ಗಂಡಸು ಮತ್ತು ಹೆಂಗಸು ಮಧ್ಯ ವಯಸ್ಸಿನಲ್ಲಿ ಸ್ನೇಹಿತರಾಗಷ್ಟೇ ಇರ್ತೀವಿ ಅನ್ನೋದನ್ನು ಈ ಸಮಾಜ ಒಪ್ಪುತ್ತೆ ಅನ್ನೋದಾಗಿದ್ದರೆ ನಾವು ಮದುವೆ ಆಗೋ ಯೋಚನೆ ಮಾಡ್ತಾ ಇರಲಿಲ್ವೇನೋ? ಹಾಗೆ ಹೇಳೋಕ್ಕೋದ್ರೆ ಈ ಮದುವೆ ಅನ್ನೋ ಚೌಕಟ್ಟಿನೊಳಗೆ ನಾವು ಸೇರಲೇಬೇಕಾದ ಅನಿವಾರ್ಯತೆ ಸೃಷ್ಟಿ ಮಾಡಿದ್ದೇ ಈ ಸಮಾಜ. ಅಥವಾ ನೀವು ಅಂದ್ಕೊಳ್ಳಿ. ಸರ್, ಇದು ಬರೀ ನಿಮ್ಮಿಬ್ಬರ ವಿಷಯ ಮಾತ್ರ ಅಲ್ಲ, 2 ಕುಟುಂಬದ ವಿಷಯನೂ. ಅವರೆಲ್ಲ
ನೀವು ಅರ್ಥ ಮಾಡ್ಕೊಳ್ತಿರೋ ಹಾಗೆ ಒಂದಿನ ಅವರು ಅರ್ಥ ಮಾಡ್ಕೊಳ್ತಾರೆ ಅಲ್ವಾ? ಒಂದು ಕುತೂಹಲದ ಪ್ರಶ್ನೆ ಮಾಧವ್ ಅವರೇ, ಕೇಳಿ. ಜರ್ನಲಿಸ್ಟ್ಗಳು ಅಂದ್ರೇ ಕುತೂಹಲ ಅಲ್ವಾ? ಮದುವೆ ಆಗೋದಕ್ಕಿಂತ ಮುಂಚೆ ನೀವು ಅವರನ್ನ ಪ್ರೀತಿ ಮಾಡ್ತಾ ಇದ್ರಾ ಅಥವಾ ಬರೀ ಸ್ನೇಹಿತರಾಗೇ ಇದ್ರಾ? ಅವ್ರ ಮೇಲೆ ಸ್ನೇಹನ ಮೀರಿದ ಭಾವನೆ ಇದ್ದಿದ್ದು ಸತ್ಯ. ಹಾಗಂತ ಅದು ಪ್ರೀತಿನ, ಕಾಳಜಿನ ಅಥವಾ ಭಕ್ತಿನ ಅನ್ನೋದು ವಿವರಿಸೋದು ಕಷ್ಟ. ನೀವೇ ಈಗ ಅಂದ್ರೆ ಹೇಗೆ ಮಾಧವ್ ಸರ್? ನಾಳೆ ನಮ್ಮ ತಂದೆ ಯಾರನ್ನೋ ಮದುವೆ ಆಗಿ ಬಂದು ಮಾಧವ್ ಸರಿಂದ ಇನ್ಫ್ಲೂಯೆನ್ಸ್ ಆಗಿ ನಾನು ಈ ಮದುವೆ ಆದೆ, ತಪ್ಪೇನು ಅಂದ್ರೆ ಆಗ ನೀವು ನಾನು ಉತ್ತರ ಹೇಳ್ತೀನಿ. ಇವರೇ ನನ್ನ ವೈಫ್ ತುಳಸಿಯವರು. ಕೂತ್ಕೊಳ್ಳಿ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳ್ತೀನಿ ಅಂದ್ರೆ ನೀವು? ಹಾಂ, ನಾನು ಈ ರೀತಿ ಸಂದರ್ಶನ ಕೊಡ್ತಾ ಇರೋದು ಇದೇ ಮೊದಲನೇ ಸತಿ. ತಪ್ಪಾಗ್ಬೋದು, ಕ್ಷಮಿಸಿ. ನಿಮ್ಮ ತಂದೆ ಮದುವೆ ಆಗಿ ಬಂದರೆ ಏನು ಮಾಡೋದು ಅಂತ ಕೇಳಿದ್ರಿ. ಈ ಪ್ರಶ್ನೆಗೆ ಮಾಧವ್ ಅವ್ರು ಆಗಲೇ ಉತ್ತರ ಹೇಳಿದ್ರಲ್ವಾ? ಸಮಾನ ಮನ್ಸುಕರು, ಒಂಟಿಯಾಗಿರೋರು, ಒಬ್ರಿಗೊಬ್ರು ಆಸರೆ ಆಗೋ ಹಾಗಿದ್ರೆ ಮದುವೆ ಆಗೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿದ್ರಲ್ವಾ? ಅದು ನಿಮ್ಮ ತಂದೆನೇ ಆಗಿರ್ಬೋದು ಅಥವಾ ಬೇರೆ ಯಾರಾದರೂ ಆಗಿರ್ಬೋದು. ಅದೊಂದು ಭಾವನಾತ್ಮಕ ಆಸರೆ, ಬೇರೆ ಯಾವ ಕೆಟ್ಟ ಸಂಬಂಧನೂ ಅಲ್ಲ ಅಂದಮೇಲೆ ಅದನ್ನು ಯಾಕೆ ಒಪ್ಕೋಬಾರ್ದು? ನೀವೇನು ಅನ್ಕೊಳ್ಳಲ್ಲ ಅಂದರೆ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ಬೋದಾ? ನೀವು ಯಾರನ್ನಾದರೂ ಪ್ರೀತಿ ಮಾಡಿದ್ರಾ? ಮಾಡಿದ್ದೆ ಅಂದರೆ ಹೀಗೆ ಪ್ರೀತಿ ಮಾಡ್ತಾ ಇಲ್ವಾ? ಒಬ್ರಿಗೊಬ್ರಿಗೆ ಹೊಂದಾಣಿಕೆ ಆಗಲಿಲ್ಲ, ದೂರ ಆದ್ವಿ. ದೂರ ಆಗೋದಕ್ಕೆ ಮೊದಲು ನಿಮ್ಮ ಖುಷಿ ದುಃಖ ಎಲ್ಲ ಅವ್ರ ಹತ್ರ ಹೇಳ್ಕೊತಿದ್ರಾ? ಹೌದು. ಈಗ ದೂರ ಆದಮೇಲೆ ಅದನ್ನೆಲ್ಲ ಹೇಳ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಅಂತ ಅನ್ನಿಸ್ತಿಲ್ವಾ? ಅನ್ಸುತ್ತೆ, ಒಂಟಿ ಅನ್ಸುತ್ತೆ. ಹಾಗಂತ ಹೊಂದಾಣಿಕೆ ಆಗದೆ ಇದ್ರು ಒಟ್ಟಿಗೆ ಇರೋದಕ್ಕಾಗಲ್ವಲ್ಲ. ಅಕಸ್ಮಾತ್ ನಿಮ್ಮಿಬ್ರಿಗೂ ಹೊಂದಾಣಿಕೆ ಆಗಿ ನೀವಿಬ್ರು ಜೊತೆಗೆ ಓಡಾಡೋದನ್ನ ಜನರೆಲ್ಲ ನೋಡಿ ಆಡ್ಕೊಳಕ್ ಶುರು ಮಾಡಿದಿದ್ರೆ ನೀವೇನ್ ಮಾಡ್ತೀರಿ?
ಮದುವೆ